ವಂಚನೆ ಪ್ರಕರಣಗಳು ನಡೆದಾಗ ಈ ಆರೋಪಿಗಳ ಪತ್ತೆ ಸ್ವಲ್ಪ ದುಷ್ಟಕರ. ಯಾಕೆಂದರೆ ದೇಶದ ನಾನಾ ಭಾಗದಲ್ಲಿ ಕುಳಿತು ಕಾರ್ಯಾಚರಣೆ ಮಾಡಬಹುದು ಅಥವಾ ವಿದೇಶಗಳಲ್ಲಿ ಕೂಡ ಕಾರ್ಯಾಚರಣೆ ಮಾಡಬಹುದು. ಈ ಆನ್ಲೈನ್ ಜಾಬ್ ಪ್ರಾರಂಭತೆ ಈ 10 ಜನ ಆರೋಪಿಗಳಿದ್ದಾರೆ, ಅವರು ಸ್ಥಳೀಯರೇ ಆಗಿದ್ದಾರೆ. ಆದರೆ ಇದಕ್ಕೆ ಹೊರ ದೇಶದ ಅಂದರೆ ಚೀನಾ ದೇಶದಲ್ಲಿ ಕೂತು ಕೆಲವರು ಈ ರೀತಿಯ ನೇಮ್ ಕೀಪಿಂಗ್ಸ್ ಇದ್ದಾರೆ, ಅವರು ಚೀನಾ ದೇಶದಲ್ಲಿ ಈ ರೀತಿಯ ಒಂದು ಆನ್ಲೈನ್ ಜಾಬ್ ಫ್ರಾಡ್ಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಇದುವರೆಗಿನ ತನಿಖೆಯಿಂದ ಗೊತ್ತಾಗಿದೆ. ಇದು ಆಗಿರ್ತಕ್ಕಂಥದ್ದು ಬಾಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರತಕ್ಕಂಥ ಟಿ ದಾಸರಹಳ್ಳಿಯಲ್ಲಿ ಫಿರ್ಯಾದಿದಾರರೊಬ್ಬರು ವಾಟ್ಸ್ಆ್ಯಪ್ ಮತ್ತು ಮೆಸೇಜ್ ಮೂಲಕ ಈ ರೀತಿ ಆನ್ಲೈನ್ ಜಾಬ್ ಅಂದರೆ ಕೆಲವೊಂದು ರಿವ್ಯೂಗಳನ್ನು ನೀವು ಮಾಡಿದ್ರೆ ನಿಮಗೆ ದುಡ್ಡನ್ನು ಕೊಡ್ತಾರೆ ಅಂತೇಳಿ ನಮಗೆ ಸುಧಾರಿಸಿ ಅವರಿಗೆ ಕೆಲವೊಂದು ರಿವ್ಯೂಗಳನ್ನು ಆನ್ಲೈನಲ್ಲಿ ಹಾಕುವಾಗಿ ಮಾಡಿ, ಅದಾದ ನಂತರದಲ್ಲಿ ಅವರಿಗೆ ಕೆಲವೊಂದು ಹಣವನ್ನು ಕಳಿಸಿ ಅವರ ನಂಬಿಕೆಯನ್ನು ಹೆಚ್ಚಿಸಿಕೊಂಡು ವಿಶ್ವಾಸವನ್ನು ಗಳಿಸಿ ನಂತರ ನೀವು ಇನ್ನೂ ಹೆಚ್ಚು ಹಣ ಕೂಡಿದ್ರೆ ಕ್ರಿಪ್ಟೋ ಕರೆನ್ಸಿ ಮತ್ತು ಇತರ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮೊತ್ತದ ಒಂದು ಲಾಭವನ್ನು ಕೊಡ್ತೇವೆ ಅಂತ ಹೇಳಿ ನಂಬಿಸಿ ಅವರಿಂದ ಸುಮಾರು 25 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಅವರಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಸುಮಾರು 4 ಅಕೌಂಟ್ಗಳಿಗೆ